ಈ ಕೆಳಗಿನದು ನಾಗ ಮತ್ತು ಒಬ್ಬ ಹುಡುಗಿಯ ಕತೆ ಎಂಬ ಈ ಇಸ್ಲಾಮಿಕ್ ನೈತಿಕ ಕಥೆಯ ಕನ್ನಡ ಅನುವಾದವಾಗಿದೆ. ಇದು ಸಾದಾ ಭಾಷೆಯಲ್ಲಿ ಸಂಕ್ಷಿಪ್ತ ರೂಪದಲ್ಲಿದೆ. ನಾಗ ಮತ್ತು ಹುಡುಗಿಯ ಕತೆ, ನೈತಿಕ ಕತೆ, ಕನ್ನಡ. ಒಂದು ಗ್ರಾಮದಲ್ಲಿ ನಫಿಸಾ ಎಂಬ ಹುಡುಗಿ ಇದ್ದಳು. ಅವಳ ಕುಟುಂಬ ಬಹಳ ಬಡತನದಲ್ಲಿ ಜೀವಿಸುತ್ತಿತ್ತು. ಅವಳ ತಾಯಿ ಇನ್ನಿಲ್ಲ, ತಂದೆ ಕೆಲಸಕ್ಕೆ ಅಸಾಧ್ಯರಾಗಿದ್ದರು ಮತ್ತು ತಂಗಿಯ ಹೊಣೆ ನಫಿಸಾ ಮೇಲೆ ಇತ್ತು. ಅವಳು ಒಂದು ಚಿಕ್ಕ ದರ್ಜಿನ್ ಸೀಲೆಕೆಗಾರ್ತಿ ಅಂಗಡಿ ನಡೆಸುತ್ತಿದ್ದಳು. ಅವಳ ಸೀಲು ಕೆಲಸ ಬಹಳ ಪ್ರಸಿದ್ಧವಾಗಿತ್ತು. ಇಲ್ಲಿಯ ದೊಡ್ಡ ಜಮೀನ್ದಾರರ ಹೆಂಡತಿಯೂ ಅವಳಿಂದಲೇ ಬಟ್ಟೆ ಸೀಲ್ಕೊಳ್ಳುತ್ತಿದ್ದಳು. ಒಂದು ದಿನ ನಫಿಸಾ ಅವಳ ಸೀಲಿದ ಬಟ್ಟೆಗಳನ್ನು ಜಮೀನ್ದಾರದ ಮನೆಗೆ ಕೊಟ್ಟಲು ಹೋಗುತ್ತಿದ್ದಳು. ಆದರೆ ಆ ಮನೆಯಲ್ಲೊಂದು ವಿಚಿತ್ರ ಘಟನೆ ನಡೆಯಿತು. ಅಲ್ಲಿ ಒಬ್ಬ ದೊಡ್ಡ ಇಚ್ಛಾಧಾರಿ ನಾಗನನ್ನು ಯಾರೋ ನೋಡಿದ್ದರು. ಎಲ್ಲರೂ ಭಯಭೀತರಾಗಿ ಓಡಿದರು. ಇತ್ತ ನಫಿಸಾಗೆ ಮನೆಗೆ ಹಿಂತಿರುಗಲು ಹಣ ಬೇಕಿತ್ತು. ಆದರೆ ಜಮೀನ್ದಾರಿಯು ಹಣ ಕೊಡದೆ ಮುಂಜಾನೆ ಕೊಡಿಸಬಹುದೆಂದು ಹೇಳಿದಳು. ನಫಿಸಾ ಬೇರೊಬ್ಬರ ಬಳಿ ಸಾಲ ಮಾಡಿ ತಂದೆಗಾಗಿ ಔಷಧಿ ಮತ್ತು ಮನೆಯ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಾಳೆ. ಆ ರಾತ್ರಿ ಅವರ ಮನೆಯ ಬಾಗಿಲಿಗೆ ಒಬ್ಬ ಗಾಯಗೊಂಡ ಯುವಕ ಬಂದು ಆಶ್ರಯ ಕೇಳುತ್ತಾನೆ. ಅವನು ಅತ್ಯಂತ ಚೆಂದದ, ಆದರೆ ವಿಚಿತ್ರ ವ್ಯಕ್ತಿ. ನಫಿಸಾ ಅವನಿಗೆ ಸಹಾಯ ಮಾಡುತ್ತಾಳೆ, ಅವನಿಗೆ ಪ್ಲಾಸ್ಟರ್ ಹಾಕಿ ಊಟ ಕೊಡುತ್ತಾಳೆ.